ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಬಹುಭುಜಾಕೃತಿಗಳು ಅನ್ನುವಂತಹ ಒಂದು ಪಾಠದ ಲೆಕ್ಕಗಳನ್ನು ಮಾಡ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ಅದಕ್ಕೆ ಬಹುಭುಜಾಕೃತಿಗಳಿಗೆ ನಾವು ಇಂಗ್ಲಿಷ್ ನಲ್ಲಿ ಪಾಲಿಗಾನ್ಸ್ ಅಂತೇಳಿ ಕರಿತಾ ಇದ್ದೀವಿ. ನೋಡಿ, ಪಾಲಿ ಅಂದ್ರೆ ಬಹಳಷ್ಟು, ಗಾನ್ಸ್ ಅಂದ್ರೆ ಬಾಹುಗಳನ್ನ ಹೊಂದಿರುವುದು. ಹೌದಾ? ಪಾಲಿಗಾನ್ಸ್ ಅಂದ್ರೆ ಬಹುಭುಜಾಕೃತಿಗಳನ್ನ ಹೊಂದಿರುವ ಆಕೃತಿಗಳಿಗೆ ಬಹುಭುಜಾಕೃತಿಗಳು ಅಂತೇಳಿ ಹೇಳ್ತಾ ಇದ್ದೀವಿ. ಹೌದಾ? ಈಗಾಗಲೇ ನಾವು ಈ ಒಂದು ಬಹುಭುಜಾಕೃತಿಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಹೌದಾ? ನೋಡಿ, ಇಲ್ಲಿ ಇಲ್ಲಿ ಕೇಳಿದಂತ ಈ ಪ್ರಶ್ನೆ ಏನಿದೆ, ಈ ಪ್ರಶ್ನೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ 8 ಮತ್ತು 9ನೇ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಈ ಪ್ರಶ್ನೆ ಏನಾದರೂ ಬಂದಿದ್ರೆ ಅಲ್ಲಿಯೂ ಕೂಡ ನಿಮಗೆ ಉಪಯೋಗ ಆಗಬಹುದು. ಅದೇ ರೀತಿಯಾಗಿ ಟಿಇಟಿ, ಸಿಇಟಿಯಲ್ಲಿ ಇಂತಹ ಪ್ರಶ್ನೆಗಳಲ್ಲಿ ಬಂದ್ರೆ ಅಲ್ಲಿ ಬಿಡಿಸಲು ನಿಮಗೆ ಅನುಕೂಲ ಆಗಲಿ ಅನ್ನುವಂತ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತಾ ಇದ್ದೀವಿ, ಈ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ಇವತ್ತಿನ ಒಂದು ಪ್ರಶ್ನೆ ಏನಿದೆ ನೋಡೋಣ ಬನ್ನಿ. ಒಂದು ಬಹುಭುಜಾಕೃತಿ, ನೋಡಿ, ಒಂದು ಬಹುಭುಜಾಕೃತಿಯ ಒಳ ಕೋನಗಳ ಮೊತ್ತ ಏನಾಗಿದೆ? 1080 ಡಿಗ್ರಿ. ಹೌದಾ? ಒಂದು ಚಿತ್ರ ಇದೆ, ಒಂದು ಆಕೃತಿ ಇದೆ, ಅದರ ಒಳ ಕೋನಗಳ ಮೊತ್ತ ಏನಾಗಿದೆ? 1080 ಡಿಗ್ರಿ ಆದ್ರೆ ಆ ಬಹುಭುಜಾಕೃತಿ ಯಾವುದು? ಹಾಗಾದ್ರೆ ಆ ಚಿತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮತ್ತು ಅದು ಎಷ್ಟು ಬಾಹುಗಳನ್ನ ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಪ್ರಶ್ನೆಗೆ ನಾವು ಉತ್ತರ ಬಿಡಿಸ್ಬೇಕಂದ್ರೆ ನಮಗೆ ಒಂದು ವಿಷಯ ಗೊತ್ತಿರಬೇಕು. ಏನಂದ್ರೆ ಒಳ ಕೋನಗಳ ಮೊತ್ತ ಕಂಡು ಹಿಡಿಯುವಂತ ಒಂದು ಸೂತ್ರ ಇದೆ. ಆ ಸೂತ್ರ ನಮ್ಗೆ ಗೊತ್ತಿರಬೇಕು. ಯಾವುದು? n-2 ಗುಣಾಕಾರ 180 ಡಿಗ್ರಿ. ಯಾವುದು? n-2 ಗುಣಾಕಾರ 180 ಡಿಗ್ರಿ. ಹಾಗಾದ್ರೆ ಈ ಸೂತ್ರವನ್ನು ಉಪಯೋಗಿಸಿಕೊಂಡು ಆ ಆಕೃತಿಯಲ್ಲಿ ಎಷ್ಟು ಬಾಹುಗಳದಾವ ಅನ್ನೋದನ್ನ ಕಂಡುಹಿಡಿಯೋಣ. ಹಾಗಾದ್ರೆ ಇಲ್ಲಿ ನೋಡಿ, ಒಳಕೋನಗಳ ಮೊತ್ತ, ಆ ಒಂದು ಚಿತ್ರದ ಒಳಕೋನಗಳ ಮೊತ್ತವನ್ನು ಕೊಟ್ಟಿದ್ದಾರೆ 1080 ಡಿಗ್ರಿ. ಎಷ್ಟು ಕೊಟ್ಟಿದ್ದಾರೆ? 1080 ಡಿಗ್ರಿ. ಹಾಗಾದ್ರೆ ಈ ಸೂತ್ರದಿಂದ ನಾ ಏನ್ ಕಂಡುಹಿಡಬೇಕಾಗಿದೆ ಅಂದ್ರೆ n ಅಂದ್ರೆ ಬಾಹುಗಳ ಸಂಖ್ಯೆ, ಆ ಆಕೃತಿಯಲ್ಲಿರುವಂತ ಬಾಹುಗಳ ಸಂಖ್ಯೆ. ನೋಡಿ, ಹಾಗಾದ್ರೆ ಯಾವ ರೀತಿಯಾಗಿ ಕಂಡುಹಿಡಬೇಕಂದ್ರೆ ಈ 180 ಡಿಗ್ರಿಯನ್ನ ಆ ಕಡೆಗೆ ಕಳಿಸಬೇಕು. ಹಾಗಾದ್ರೆ ಇಲ್ಲಿ ಏನಿದೆ? ಇದು ಗುಣಾಕಾರ. ಹಾಗಾದ್ರೆ ಇದು ಆ ಕಡೆ RHS ಅಂದ್ರೆ ಬಲಗಡೆಗೆ ಹೋಗುವಾಗ ಗುಣಾಕಾರ ಇದ್ದದ್ದು ಏನ್ ಮಾಡ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. ಏನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. ನೋಡಿ, ಈಚೆ ಕಡೆ ಏನು ಹೇಳ್ತಾ ಇದೆ? n-2 ಇಲ್ಲಿ ಮುಂದಿದೆ ಮುಂದೇನಿದೆ? 1080 ಡಿಗ್ರಿ ಡಿವೈಡೆಡ್ ಬೈ 180 ಡಿಗ್ರಿ ಡಿವೈಡೆಡ್ ಬೈ 180 ಡಿಗ್ರಿ. ಹಾಗಾದ್ರೆ 1080 180 ಏನ್ ಮಾಡ್ಬೇಕಾಗಿದೆ? ಭಾಗಿಸಬೇಕಾಗಿದೆ. ಈಗ ನೋಡಿ, 0 ಕ್ಯಾನ್ಸಲ್ ಆಯ್ತು. ಹೌದಾ? 0 ಕ್ಯಾನ್ಸಲ್ ಆಯ್ತು. ಇಲ್ಲೇನು ಹೋಯ್ತು? 108, ಇಲ್ಲಿ 18. 18ರ ಬಗ್ಗೆ ಈಗಾಗಲೇ ನಮ್ಗೆ ಗೊತ್ತಿದ್ದಾವೆ. 18 ಒಂದಲೇ 18 ಆಗ್ಲೇ 18 ಆಗ್ಲೇ ಎಷ್ಟು ಆಗ್ತಾ ಇದೆ? 108. ಹಾಗಾದ್ರೆ ಇಲ್ಲಿ ಟೋಟಲ್ ಆಗಿ ಲೆಕ್ಕ ಮಾಡಿದಾಗ ಇಲ್ಲಿ ಎಷ್ಟು ಉಳಿತು? 6 ಉಳಿತು. ಇಲ್ಲಿ ಏನಿದೆ? n-2. ಹೌದಾ? ನೋಡಿ, n-2 6. n-2 6. ನಮಗೆ n-2 ಬೇಡ, ನಮ್ಗೆ ಏನ್ ಬೇಕಾಗಿದೆ? n ಬೇಕಾಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು? ಈ -2 ನ ಬಲಭಾಗಕ್ಕೆ RHS ಗೆ ಕಳಿಸೋಣ. n ಇಲ್ಲಿ 6 ಇದೆ, -2 ಆ ಕಡೆ ಹೋದಾಗ +2 ಆಯ್ತು. ಹಾಗಾದ್ರೆ ಏನಾಯ್ತು? n2. ಹಾಗಾದ್ರೆ ಈ ಒಂದು ಬಹುಭುಜಾಕೃತಿ, ಒಂದು ಆಕೃತಿ ಎಷ್ಟು ಬಾಹುಗಳನ್ನ ಹೊಂದಿದೆ ಅಂದ್ರೆ
8 ಬಾಹುಗಳನ್ನ ಹೊಂದಿದೆ. 8 ಬಾಹುಗಳನ್ನ ಹೊಂದಿದೆ. ಹಾಗಾದ್ರೆ ಅಂತಹ ಭುಜಾಕೃತಿ, ಆ ಬಹುಭುಜಾಕೃತಿ ಯಾವುದು, ಅದರ ಹೆಸರು ಏನು ಅಂದಾಗ ನಾವು ಹೇಳ್ತಾ ಇದ್ದೀವಿ 8 ಬಾಹುಗಳನ್ನು ಹೊಂದಿರುವಂತಹ ಬಹುಭುಜಾಕೃತಿಗೆ ನಾವು ಹೇಳ್ತಾ ಇದ್ದೀವಿ ಅಷ್ಟಭುಜಾಕೃತಿ. ಅಷ್ಟಭುಜಾಕೃತಿ. ಅಷ್ಟ ಅಂದ್ರೆ 8 ಅಂತೇಳಿ ಹೇಳ್ತಾ ಇದ್ದೀವಿ. 8 ಬಾಹುಗಳನ್ನು ಹೊಂದಿರುವಂತಹ ಒಂದು ಆಕೃತಿಗೆ ಅಷ್ಟಭುಜಾಕೃತಿ ಅಂತೇಳಿ ಹೇಳ್ತಾ ಇದ್ದೀವಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀವಿ ಆಕ್ಟಾಗಾನ್. ಆಕ್ಟಾಗಾನ್ ಅಂತೇಳಿ ಹೇಳ್ತಾ ಇದ್ದೀವಿ. ಆಕ್ಟಾ ಅಂದ್ರೆ 8, ಗಾನ್ ಅಂದ್ರೆ ಬಾಹುಗಳು. 8 ಬಾಹುಗಳನ್ನ ಹೊಂದಿರುವಂತಹ ಆಕೃತಿಗೆ ಏನಂತೀವಿ, ಅಷ್ಟಭುಜಾಕೃತಿ, ಆಕ್ಟಾಗಾನ್ ಅಂತೇಳಿ ಹೇಳ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು.